ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿಯ ಬೈಲಿಂಗ್ವಲ್ ಶಾಲೆಗಳಿಗೆ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ಎರಡೂ ಶಾಲೆಗಳಿಗೂ ಅನ್ವಯವಾಗುವಂತೆ DSCRT ನಿಗದಿಪಡಿಸಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಆಧಾರವಾಗಿಟ್ಟುಕೊಂಡು ಕಲಿಕಾ ಫಲಗಳು, ಅದರ ಜೊತೆಯಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂಥ ಉತ್ತರ ಪತ್ರಿಕೆ, 5ನೇ ತರಗತಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನ ಕೊನೆವರೆಗೂ ಕೂಡ ನೋಡಿ. ತಾವು ಗಮನಿಸ್ತಾ ಇದ್ರಿ, ಮೇಲ್ಭಾಗದ ನಾವು ಶಾಲೆ ಹೆಸರು ಹಾಕೊಂಡಿರ್ತೀವಿ. 5th ಸ್ಟ್ಯಾಂಡರ್ಡ್ ಕನ್ನಡ, FLN ಅಪೇಕ್ಷಿತ ಮತ್ತು ಕಲಿಕಾ ಫಲಗಳು. ತಾವು ಈಗ ಆಲ್ರೆಡಿ DSCRT ಇಂದ ಬಿಟ್ಟಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳು 5ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕಲಿಕಾ ಫಲಗಳನ್ನ ನೀಡಲಾಗಿದೆ. ಈ ಕಲಿಕಾ ಫಲಗಳ ಮಾಹಿತಿಯನ್ನು ತಾವು ಕೂಡ ಗಮನಿಸಬಹುದು. ಈ 10 ಕಲಿಕಾ ಫಲಗಳಿಗೆ, ಪ್ರತಿ ಕಲಿಕಾ ಫಲಗಳಿಗೆ ಒಂದು ಪ್ರಶ್ನೆಯಂತೆ ಒಟ್ಟು 10 ಪ್ರಶ್ನೆಗಳನ್ನ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಚನೆಯನ್ನ ಮಾಡಿದ್ದೇವೆ. ಇವು ಕಲಿಕಾ ಫಲಗಳಾಗಿದ್ದಾವೆ. ಈ ಕಲಿಕಾ ಫಲಗಳು ಆಲ್ರೆಡಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಈ ಕಲಿಕಾ ಫಲಗಳಿಗೆ ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನ ನಾವು ರಚನೆ ಮಾಡಿದ್ದೇವೆ. ತಾವು ಗಮನಿಸಬಹುದು. ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ 5th ಸ್ಟ್ಯಾಂಡರ್ಡ್ ಕನ್ನಡ. ಪ್ರಶ್ನೆ ಅಂಕಗಳು ಅಂತೇಳಿ ನಮೂದಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಪತ್ರಿಕೆ 1ನೇ ಪ್ರಶ್ನೆ ಅಂತ ತಾವು ಗಮನಿಸಿದಿರಿ. ಕೆಳಗಿನ ಪ್ಯಾರವನ್ನು ಗಟ್ಟಿಯಾಗಿ ಸರಾಗವಾಗಿ ಅರ್ಥ ಸಹಿತ ಓದಿರಿ. ಕೆಳಗಡೆ ಒಂದು ನಾನು ಕಂಟೆಂಟ್ ಅನ್ನ ಕೊಟ್ಟಿದ್ದೇನೆ. ಆ ಮಗು ಅದನ್ನ ಸರಾಗವಾಗಿ ಅರ್ಥ ಸಹಿತ ಓದಿದ್ರೆ ಅವನಿಗೆ ಆ ಒಂದು ಸಾಮರ್ಥ್ಯ ಬಂದಿದೆ ಅಂತೇಳಿ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಲ್ಯಾಂಗ್ವೇಜ್ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಮೊದಲ 4 ಪ್ರಶ್ನೆಗಳು FLN ಪ್ರಶ್ನೆಗಳಾಗಿರ್ತವೆ. 2ನೇ ಪ್ರಶ್ನೆ, ಮೇಲಿನ ಪ್ಯಾರವನ್ನು ಓದಿ ಈ ಪ್ರಶ್ನೆಗೆ ಉತ್ತರಿಸಿ. ಅಂದ್ರೆ ಬೆಳಿಗ್ಗೆ ಯಾವುದರ ಕಲರವ ಕೇಳಲು ಆನಂದವಾಗುತ್ತದೆ ಮತ್ತು ಏಕೆ. ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಪ್ಯಾರವನ್ನ ಮಗು ಓದಿ ಹೇಳ್ಬೇಕಾಗತ್ತೆ ಈ ಪ್ರಶ್ನೆಗೆ ಉತ್ತರವನ್ನ. 3ನೇ ಪ್ರಶ್ನೆ, ನನ್ನ ಶಾಲೆ ಎಂಬ ವಿಷಯದ ಕುರಿತು ಸ್ವಂತ ವಾಕ್ಯಗಳಲ್ಲಿ 3 ರಿಂದ 5 ವಾಕ್ಯಗಳಲ್ಲಿ ಬರೆಯಿರಿ. 4ನೇ ಪ್ರಶ್ನೆ, ನೀವು ಅಂಗಡಿಗೆ ಹೋದಾಗ ಅಂಗಡಿಯವನೊಂದಿಗೆ ತರಕಾರಿ ಅಥವಾ ವಸ್ತುಗಳನ್ನು ಕೊಳ್ಳಲು ಹೇಗೆ ಮಾತನಾಡುತ್ತೀರಿ. 2 ವಾಕ್ಯದಲ್ಲಿ ಬರೆಯಿರಿ. ಈ 4 ಪ್ರಶ್ನೆಗಳು FLN ಪ್ರಶ್ನೆಗಳಾಗಿದ್ದಾವೆ. ಇನ್ನು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ 5ನೇ ಪ್ರಶ್ನೆ, ಕೆಳಗಿನ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಮರು ಬರೆಯಿರಿ. ಆದರೆ ಯಾವುದು ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ. ಆಹಾ ಎಷ್ಟು ಸುಂದರವಾಗಿದೆ ಈ ಉದ್ಯಾನವನ, ನಿನ್ನ ಹೆಸರೇನು. ಇದನ್ನ ಈ ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ ಇವುಗಳನ್ನ ಬಳಸಿ ಬರಿಬೇಕು. 6ನೇ ಪ್ರಶ್ನೆ, ಪುಸ್ತಕದ ಮುಖಪುಟದಲ್ಲಿ ಒಂದು ಮರ ಮತ್ತು ಕಪ್ಪೆಯ ಚಿತ್ರವಿದೆ. ಇಮೇಜಿನ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ಪುಸ್ತಕದಲ್ಲಿ ಯಾವ ರೀತಿಯ ಕಥೆ ಇರಬಹುದು ಎಂದು ಊಹಿಸಿ ಬರೆಯಿರಿ. 7ನೇ ಪ್ರಶ್ನೆ, ಸಂಭ್ರಮ ಮತ್ತು ಅರಣ್ಯ ಈ ಪದಗಳ ಸರಿಯಾದ ಅರ್ಥ ಬರೆಯಿರಿ. 8ನೇ ಪ್ರಶ್ನೆ, ನಿಮಗೆ ಇಷ್ಟವಾದ ಒಂದು ಸಣ್ಣ ಪ್ರಾಣಿಯ ಚಿತ್ರವನ್ನು ಊಹಿಸಿಕೊಂಡು ಅದರ ಬಗ್ಗೆ 2 ವಾಕ್ಯಗಳ ಕಥೆ ಕಟ್ಟಿರಿ. 9, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಈ ವಿಷಯದ ಕುರಿತು ನಿಮ್ಮ ಸ್ವಂತ ಅಭಿಪ್ರಾಯವನ್ನು 2 ವಾಕ್ಯಗಳಲ್ಲಿ ಪ್ರಸ್ತಾಪಿಸಿ. ಪ್ರಶ್ನೆ 10, ಒಂದು ತೋಟದಲ್ಲಿ ಮರದಿಂದ ಹಣ್ಣು ಬೀಳುವ ಮತ್ತು ಮಗು ಅದನ್ನು ಆರಿಸುವ ಚಿತ್ರ ಸರಣಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಒಂದು ಸುಂದರ ಪ್ಯಾರಾಗ್ರಾಫ್ ರೂಪದಲ್ಲಿ ಕಥೆಯಾಗಿ ಬರೆಯಿರಿ. 10ನೇ ಪ್ರಶ್ನೆಯನ್ನು ಓದಿದ ನಂತರ ತಾವು ಗಮನಿಸಬಹುದು 10ನೇ ಕಲಿಕಾ ಫಲ ಹೇಗಿದೆ ಅಂತ. ಏಕೆಂದ್ರೆ ಕಲಿಕಾ ಫಲವನ್ನು ಆಧಾರವಾಗಿಟ್ಟು ಪ್ರಶ್ನೆ ರಚಿಸಿದ್ದೇವೆ. ನೀಡಲಾದ ಚಿತ್ರ ಸರಣಿಯನ್ನು ಆಧರಿಸಿ ತಮ್ಮದೇ ವಾಕ್ಯಗಳಿಂದ ಕಥೆಯನ್ನು ರೂಪಿಸುವರು ಮತ್ತು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯುವರು ಅಂತೇಳಿ. ಉದಾಹರಣೆಗೆ ನಾನು ತೋರಿಸಿದೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಆಯಾ ಕಲಿಕಾ ಫಲಗಳಿಗೆ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ. ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳು. 1ನೇ ಪ್ರಶ್ನೆಗೆ ವಿದ್ಯಾರ್ಥಿ ಪ್ಯಾರಾಗ್ರಾಫ್ ಅಂತ ತಪ್ಪುಗಳಿಲ್ಲದೆ ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಓದಬೇಕು, ಅದು ಕೊಟ್ಟಿರ್ತಕ್ಕಂಥದ್ದನ್ನ. 2ನೇದು, ಬೆಳಗ್ಗೆ ಹಕ್ಕಿಗಳ ಕಲರವ ಕೇಳಲು ಆನಂದವಾಗುತ್ತದೆ, ಏಕೆಂದರೆ ಅಲ್ಲಿ ಹಸಿರಾದ ಮರಗಳು ಮತ್ತು ಬಣ್ಣ ಬಣ್ಣದ ಹಕ್ಕಿಗಳಿವೆ. 3ನೇ ಪ್ರಶ್ನೆಗೆ ವಿದ್ಯಾರ್ಥಿ ಸ್ವಂತ ಬರಹಕ್ಕೆ ಅವಕಾಶ. ಉದಾಹರಣೆಗೆ, ನನ್ನ ಶಾಲೆಯ ಹೆಸರು JMHPS ಗಂಡಸಿ. ನಮ್ಮ ಶಾಲೆಯಲ್ಲಿ ದೊಡ್ಡ ಮೈದಾನವಿದೆ. ನಮ್ಮ ಶಿಕ್ಷಕರು ನಮಗೆ ಚೆನ್ನಾಗಿ ಪಾಠ ಮಾಡ್ತಾರೆ. ನನಗೆ ನನ್ನ ಶಾಲೆ ಎಂದರೆ ತುಂಬಾ ಇಷ್ಟ. ನಾನು ಮಾದರಿಯಾಗಿ ನೀಡಿದ್ದೇನೆ. ಮಗು ತನಗೆ ಇಷ್ಟ ಬಂದ ರೀತಿಯಲ್ಲಿ ಬರೀಬಹುದು. ಉದಾಹರಣೆ, ಅಣ್ಣ 1 kg ಆಲೂಗೆಡ್ಡೆ ಬೆಲೆ ಎಷ್ಟು? ಇಗೋ ತಗೊಳ್ಳಿ ಅಣ್ಣ, ಹಣ ಬಾಕಿ ಚಿಲ್ಲರೆ ಕೊಡಿ. ಈ ರೀತಿಯ ಒಂದು ಕಾನ್ವರ್ಸೇಷನ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ. ಆಹಾ ಎಷ್ಟು ಸುಂದರವಾಗಿದೆ ಈ ಉದ್ಯಾನವನ, ಪೂರ್ಣವಿರಾಮ, ನಿನ್ನ ಹೆಸರೇನು? ಕ್ವಶನ್ ಮಾರ್ಕ್. ಪ್ರಶ್ನೆ 6, ಮರ ಮತ್ತು ಕಪ್ಪೆಯ ಚಿತ್ರವಿರುವುದರಿಂದ ಇದು ಪ್ರಕೃತಿ
ಪರಿಸರ ಅಥವಾ ಕಪ್ಪೆಯ ಸಾಹಸದ ಕುರಿತಾದ ಕಾಲ್ಪನಿಕ ಕಥೆಯಾಗಿರಬಹುದು. 7ನೇದು ಸಂಭ್ರಮ ಅಂದ್ರೆ ಸಡಗರ, ಸಂತೋಷ. ಅರಣ್ಯ ಅಂದ್ರೆ ಕಾಡು, ವಿಪಿನ. ಉದಾಹರಣೆ 8ನೇ ಪ್ರಶ್ನೆಗೆ ಉತ್ತರ: ಒಂದು ಮುದ್ದಾದ ಮೊಲವಿತ್ತು, ಅದು ದಿನಾಲು ತೋಟದಲ್ಲಿ ಹಸಿರು ಕ್ಯಾರೆಟ್ ತಿಂದು ಜಿಗಿಯುತ್ತಿತ್ತು. ಉತ್ತರ 9. ಪರಿಸರವು ನಮಗೆ ಗಾಳಿ, ನೀರು ಮತ್ತು ಆಹಾರವನ್ನು ನೀಡುತ್ತದೆ. ಆದ್ದರಿಂದ ಮರಗಳನ್ನು ನೆಟ್ಟು ಪ್ಲಾಸ್ಟಿಕ್ ಬಳಸದೆ ಪರಿಸರವನ್ನು ಕಾಪಾಡುವುದು ನಮ್ಮ ಕರ್ತವ್ಯ. 10ನೇ ಪ್ರಶ್ನೆಗೆ: ಒಂದು ಸುಂದರವಾದ ದಿನ ರವಿ ತೋಟದಲ್ಲಿ ಆಟವಾಡುತ್ತಿದ್ದನು. ಆಗ ಹಣ್ಣಾದ ಮಾವಿನ ಹಣ್ಣೊಂದು ಮರದಿಂದ ಕೆಳಗೆ ಬಿದ್ದಿತು. ರವಿಯು ಓಡಿ ಹೋಗಿ ಆ ಹಣ್ಣನ್ನು ಆರಿಸಿ ತೊಳೆದು ಸಂತೋಷದಿಂದ ತಿಂದನು. ಅಂದ್ರೆ ಪ್ರಶ್ನೆಗಳಿಗೆ ಈ ರೀತಿ ಬರಿಬಹುದು ಅಂದ್ಕೊಂಡು ಮಾದರಿ ಉತ್ತರಗಳು. ಇದಕ್ಕೂ ವಿಭಿನ್ನವಾದಂತಹ ಉತ್ತರಗಳನ್ನ ವಿದ್ಯಾರ್ಥಿಗಳು ನೀಡಬಹುದು. ಇದು 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಲರ್ನಿಂಗ್ ಔಟ್ಕಮ್ಸ್ಗಳು. ತಾವು ಗಮನಿಸ್ತಾ ಇದ್ದೀರಿ. 10 ಲರ್ನಿಂಗ್ ಔಟ್ಕಮ್ಸ್ಗಳಿದೆ. ಪ್ರತಿ ಲರ್ನಿಂಗ್ ಔಟ್ಕಮ್ಸ್ಗೂ ಒಂದೊಂದು ಕ್ವಶನ್ಸ್ ಅನ್ನ ನೀಡಿದ್ದೇವೆ. ಇದು ಪ್ರೀ ಟೆಸ್ಟ್ ಕ್ವಶನ್ ಪೇಪರ್. ರೀಡ್ ದ ಗಿವನ್ ಶಾರ್ಟ್ ಪ್ಯಾರಾಗ್ರಾಫ್ ಕೇರ್ಫುಲಿ. ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದೇವೆ. ಕ್ವಶನ್ ನಂಬರ್ 2: ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್ ಎಬವ್. ವೇರ್ ಡಸ್ ದ ಬ್ಯೂಟಿಫುಲ್ ನೀಮ್ ಟ್ರೀ ಸ್ಟ್ಯಾಂಡ್? ಮೇಲ್ಗಡೆ ಪ್ಯಾರಾಗ್ರಾಫ್ ಅನ್ನು ನೋಡಿ ಮಗು ಹೇಳಬೇಕು. ರೈಟ್ 3 ಸಿಂಪಲ್ ಸೆಂಟೆನ್ಸಸ್ ಇಂಡಿಪೆಂಡೆಂಟ್ಲಿ ಅಬೌಟ್ ಮೈ ಬೆಸ್ಟ್ ಫ್ರೆಂಡ್. ಕ್ವಶನ್ ನಂಬರ್ 4: ಕಂಪ್ಲೀಟ್ ದ ಡೈಲಾಗ್ ಫಾರ್ ಎವ್ರಿಡೇ ಕಮ್ಯುನಿಕೇಶನ್. ಆನಂದ್: ಹೆಲೋ, ವಾಟ್ ಇಸ್ ಯುವರ್ ನೇಮ್? ಕಿರಣ್: ಹೆಲೋ, ಮೈ ನೇಮ್ ಈಸ್. ಬರಿಬೇಕು. 5th question: ಆನ್ಸರ್ ಬೇಸ್ಡ್ ಆನ್ ಯುವರ್ ಡೈಲಿ ಎಕ್ಸ್ಪೀರಿಯನ್ಸ್. ವಾಟ್ ಡು ಯು ಲೈಕ್ ಟು ಈಟ್ ಫಾರ್ ಯುವರ್ ಬ್ರೇಕ್ಫಾಸ್ಟ್? Question number 6: underline the noun and verb in the following sentence. The clever monkey jumped on the tree. Question number 7: write briefly about your last birthday celebration in 2 sentences. Question number 8: imagine a sequence where a seed grows into a big plant. Write 1 short sentence to describe it. Question number 9: imagine you are enacting a role play as a doctor. Write 1 dialogue you will say to patient. Based on the story narrated by your teacher in class, who helped the little ant when it fell into the water? ಮೇಲ್ಕಂಡ ಕ್ವಶನ್ ಪೇಪರ್ಗೆ ಇದು ಉತ್ತರ ಪತ್ರಿಕೆ ಕೀ ಆನ್ಸರ್. Next, 5th standard environmental studies, learning outcomes in bilingual language Kannada and English. ಐದು ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಲರ್ನಿಂಗ್ ಔಟ್ಕಮ್ಸ್ಗೆ ನಾವು 2 ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬೇಕಾಗಿದೆ. ಇದು ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಆಗಿದೆ. ತಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಅಂಡ್ EVS ಅನ್ನ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲ, ಕನ್ನಡ, ಇಂಗ್ಲಿಷ್ ಮತ್ತು ಕನ್ನಡ ಅಥವಾ ಇಂಗ್ಲಿಷ್ ಮತ್ತು ಉರ್ದು ಶಾಲೆ ಆಗಿದ್ರೆ ಆ ರೀತಿ ಕೊಡಬೇಕು. ಕ್ವಶನ್ ನಂಬರ್ 1: ಅಬ್ಸರ್ವ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ಯುವರ್ ಸರೌಂಡಿಂಗ್ಸ್. How do they depend on each other for their survival? Question number 2: name 1 living organism and 1 non-living component you observe in your school surroundings. Question number 3: write any 2 human activities that directly cause water pollution in rivers or lakes. ಇಂಗ್ಲಿಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ಇದೆ. ಕ್ವಶನ್ ನಂಬರ್ 4: ಸಜೆಸ್ಟ್ 2 simple methods to conserve water at your home or school. Question number 5: why are different occupations like farming, tailoring important for a community? Question number 6: how can you show respect and help a classmate who has special emotional or physical needs? Question number 7: name any 2 historical or cultural monuments that represent the special features of Karnataka state. Question number 8:
Why is it important to respect and celebrate different traditional festivals in our society? Question number 9. Mention two values or life skills we can learn by participating in group games. Question number 10. What is the standard shape of a kabaddi court and which tool is used to mark the sports court line? ಇದು ಕ್ವಶನ್ ಬೈಲಿಂಗ್ವಲ್ ಕ್ವಶನ್ ಪೇಪರು EVS ಗೆ ಸಂಬಂಧಪಟ್ಟಂತೆ ಅದರ ಒಂದು ಕೀ ಆನ್ಸರ್ಸ್ಗಳು ಇದರಾಗಿದ್ದಾವೆ, ತಾವು ಗಮನಿಸಬಹುದು. Question number 5. Different occupations provide essential services and products like food, clothes, and pots to meet the community's daily needs and make itself. Question number 6, 7. Gol Gumbaz in Jaipur, Stone Chariot in Nampi or Mysore Palace. Celebrating different traditional festivals fosters social unity, mutual harmony, and keeps our rich cultural heritage and diversity alive. Question number 8. Question number 9. Teamwork and cooperation, discipline and respecting rules. Next, question number 10. 5th standard mathematics learning outcomes bilingual language ನಲ್ಲಿದೆ. ಒಟ್ಟು 10 ಲರ್ನಿಂಗ್ ಔಟ್ಕಮ್ಸ್ಗಳಿದ್ದಾವೆ. 10 ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಲಾಗಿದೆ, ತಾವು ಗಮನಿಸಬಹುದು. ರೈಟ್ ದ ನಂಬರ್ 572 in figures and state how many hundreds are there in it. ಯಾವು ಕೂಡ ಡೈರೆಕ್ಟ್ ಕ್ವಶನ್ಸ್ ಅಲ್ಲ, ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಆಗಿ ಇರ್ತಕ್ಕಂಥದ್ದು. ಪರ್ಫಾರ್ಮ್ ದ ಡಿವಿಷನ್ ಅಂಡ್ ರೈಟ್ ದ ಕೋಶಂಟ್ ಅಂಡ್ ರಿಮೈಂಡರ್. 745 divided by 5. Question number 3. There are 345 mango trees and 289 guava trees in an orchard. What is the total number of trees in the orchard? Question number 4. Ravi bought a pen for rupees 45 50 paise and a book for 20 rupees from a shop. If he gave a rupees 100 note to the shopkeeper, how much money will he get back? Question number 5. Using the digits 4, 0, 8, 5 only once, write the greatest 4-digit number and the smallest 4-digit number. Question number 6. Observe the figure below and write the shaded part in the form of a fractions. Also write 0.3 in the decimal form. Question number 7. The length of a rectangular field is 12 meter and its breadth is 8 meters. Find the perimeter of the field. Question number 8. A bag contains 5 kg 250 gram of rice. What is the total weight of rice in 4 such bags? A bus leaves Bengaluru at 8:30 am and reaches Mysore at 1:15 pm. Calculate the total duration of the bus journey. Question number 10. The data of fruits liked by 5 students of a class is given below. Represent this data in a table. Apple, mango, apple, banana, mango. The answer.
ಆದ್ಮೇಲೆ ಇದಿಷ್ಟು ಮಾಹಿತಿ 5ನೇ ತರಗತಿಯ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗೆ ಸಂಬಂಧಿಸಿದ ವಿಡಿಯೋ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.